ಗೃಹಜ್ಯೋತಿ ಫಲಾನುಭವಿಗಳಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಗೃಹಜ್ಯೋತಿ ಫಲಾನುಭವಿಗಳಿಗೆ ಇದೀಗ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಸ್ಮಾರ್ಟ್ ಮೀಟರ್ ಅಳವಡಿಕೆಯಾದ್ರೆ ಗ್ರಾಹಕರಿಗೆ ದರ ಬಿಸಿ ತಡ್ತಾ ಇದೆ. ಗ್ರಾಹಕರಿಂದ ವಸೂಲಿ ಮಾಡೋಕೆ ಮುಂದಾಯ್ತಾ ಸರ್ಕಾರ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಸ್ಮಾರ್ಟ್ ಮೀಟರ್ ಅಳವಡಿಕೆಯಾದ್ರೆ ಝೀರೋ ಬಿಲ್ ಅನ್ನೋದು ಸಿಗಲ್ಲ. 10 ವರ್ಷಗಳ ಪ್ರತಿ ತಿಂಗಳು 116 ರೂಪಾಯಿಯಂತೆ ಪಾವತಿ ಕಡ್ಡಾಯ ಎನ್ನಲಾಗ್ತಾ ಇದೆ. ಇನ್ನು ಗೃಹಜ್ಯೋತಿ ಅನುಕೂಲ ಸಿಕ್ಕರೂ ಕೂಡ ಪಾವತಿಯನ್ನ ಮಾಡಲೇಬೇಕು. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಇದೀಗ ಸಾರ್ವಜನಿಕರು ಸಿಡಿಮಿಡಿಗೊಂಡಿದ್ದಾರೆ. ನಿಜವಾಗ್ಲೂ ನಾವು ಪಾವತಿ ಮಾಡಬೇಕಾ? ಇದು ಕೇಂದ್ರ ಸರ್ಕಾರದ ಕಾನೂನು ಅಂತ ಇಂಧನ ಇಲಾಖೆ ಕೂಡ ಈಗಾಗಲೇ ಮಾಹಿತಿಯನ್ನ ನೀಡಿದೆ. ಗೃಹಜ್ಯೋತಿ ಫಲಾನುಭವಿಗಳಿಗೆ ಇದೀಗ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಗೃಹಜ್ಯೋತಿ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇದೆ. ಗ್ರಾಹಕರ ಹೊಸ ಕನೆಕ್ಷನ್ಗೆ ಮಾತ್ರ ಸ್ಮಾರ್ಟ್ ಮೀಟರ್ ಅಳವಡಿಸಲಾಗ್ತಾ ಇದ್ದು ಅಂತವರು ಬಿಲ್ ಪಾವತಿಯನ್ನ ಮಾಡಲೇಬೇಕು ಎಂದು ಇಂಧನ ಇಲಾಖೆಯಿಂದ ಈಗಾಗಲೇ ಮಾಹಿತಿಯನ್ನ ಕೂಡ ನೀಡಲಾಗಿದೆ. ಹೊಸ ಕನೆಕ್ಷನ್ಗೆ ಸ್ಮಾರ್ಟ್ ಮೀಟರ್ ಅಳವಡಿಕೆಯಾಗಿದ್ರೆ ಅಂತಹ ಗ್ರಾಹಕರು ಕಡ್ಡಾಯವಾಗಿ ಪ್ರತಿ ತಿಂಗಳು 116 ರೂಪಾಯಿಯನ್ನ ಪಾವತಿ ಮಾಡಬೇಕು. ಗೃಹಜ್ಯೋತಿ ಯೋಜನೆ ಅನ್ವಯ ಆಗಿದ್ರು ಕೂಡ ಪ್ರತಿ ತಿಂಗಳು 116 ರೂಪಾಯಿ ಬಿಲ್ ಪಾವತಿಯನ್ನ ಮಾಡಬೇಕು. ಇದು ಕೇಂದ್ರ ಸರ್ಕಾರದ ಕಾನೂನು ಎಂದು ಇಲಾಖೆ ಅಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನ ಕೂಡ ನೀಡಿದ್ರು. ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಗೌರವ್ ಗುಪ್ತಾ ಅವರು ಈಗಾಗಲೇ ಮಾತನಾಡಿದ್ರು. ಗೌರವ್ ಗುಪ್ತಾ ಅವರು ಕರ್ನಾಟಕದಲ್ಲಿ ಗ್ರಾಜುಯಲ್ ಮ್ಯಾನೇಜರ್ನಲ್ಲಿ ಇದನ್ನ ತೆಗೆದುಕೊಳ್ತಾ ಇದ್ದೇವೆ. ಹೊಸ ಕನೆಕ್ಷನ್ಗೆ ಮಾತ್ರ ಸ್ಮಾರ್ಟ್ ಮೀಟರ್ ಅಳವಡಿಸಲಾಗಿದೆ. ಕರ್ನಾಟಕ ರೆಗ್ಯುಲೇಟರಿ ಕಮಿಷನ್ ಅಂತ ವಿಧಿಸಿದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ ಎಲ್ಲಾ ಮೀಟರ್ ಸ್ಮಾರ್ಟ್ ಮೀಟರ್ ಇರಬೇಕು ಅಂತ ಹೇಳಿದೆ. ಈ ಉದ್ದೇಶದಿಂದ RDS ಯೋಜನೆ ಅಡಿ ಅಳವಡಿಕೆಯನ್ನ ಮಾಡಿ ಇದನ್ನ ಅನುಷ್ಠಾನ ಮಾಡಿದ್ದಾರೆ ಎಂದು ಈ ಹಿಂದೆ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ರು. ಇದೀಗ ಇದು ಏನು ಕಾಂಗ್ರೆಸ್ ಸರ್ಕಾರ ಇದೀಗ ನಮ್ಮ ರಾಜ್ಯದ ಜನತೆಗೆ ಒಂದು ಶಾಕ್ ಅನ್ನ ನೀಡಿದೆ ಅಂತಾನೆ ಹೇಳಬಹುದು. ಗ್ರಾಹಕರಿಂದ ಈ ರೀತಿಯನ್ನ ಒಂದು ರೂಲ್ಸ್ ಅನ್ನ ತಂದು ಗ್ರಾಹಕರಿಂದ ಮೀಟರ್ ವಸೂಲಿ ಮಾಡೋಕೆ ಮುಂದಾಯ್ತಾ ಸರ್ಕಾರ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಗೃಹಜ್ಯೋತಿ ಅನುಕೂಲ ಸಿಕ್ಕರೂ ಕೂಡ ಪಾವತಿಯನ್ನ ಮಾಡಲೇಬೇಕು. ಪ್ರತಿ ತಿಂಗಳು 116 ರೂಪಾಯಿ ಪಾವತಿಯನ್ನ ಮಾಡಲೇಬೇಕು ಎನ್ನುವ ಕಾನೂನನ್ನ ತಂದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಕೂಡ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.